ನಾನು ಪ್ರಕಾಶ್ ಬೆಳವಾಡಿ ಅವ್ರನ್ನ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಹಾಗೆ BJP ಅಭ್ಯರ್ಥಿ ಅವರಾದ ಇಂದಿರಾ ಜಿ ಅವ್ರನ್ನ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಕಾಂಗ್ರೆಸ್ ಅಭ್ಯರ್ಥಿಗಳಾದ ಸುಧಾ ಜಯಸಿಂಹ ಅವರು ತಾವು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. JDS ಅಭ್ಯರ್ಥಿಗಳಾದ ಪುಟ್ಟಮಾದಮ್ಮ ಅವರೇ ತಾವು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಒಂದು ವಾರ್ಡನ್ನು ಬೆಳೆಸೋದಕ್ಕೆ ಯಾವುದೇ ಅಭ್ಯರ್ಥಿಗೆ ಯಾವುದೇ ವ್ಯಕ್ತಿಗೆ ತುಂಬ ಕಷ್ಟ ಇದೆ. ನಾನು ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾವ ರಾಜಕೀಯ ಪಕ್ಷ ರಾಜ್ಯದಲ್ಲಿ ಅಧಿಕಾರ ಹಿಡಿದಿರುತ್ತೋ ಅವು ಬೇರೆ ಬೇರೆ ರೀತಿಯಲ್ಲಿ ಈ ಸೀಟ್ ರಿಸರ್ವೇಷನ್ ಮ್ಯಾಟ್ರಿಕ್ಸ್ನ ಬದಲಾಯಿಸ್ಬಿಡ್ಬೋದು. ಹೇಗೆ ಮಾಡ್ಬೋದು ಅಂದರೆ, ಮುಂದೆ ನೀವು ಈ ವಾರ್ಡಲ್ಲಿ ಕಂಟೆಸ್ಟೇ ಮಾಡೋದಕ್ಕಾಗಲ್ಲ, ಆ ಥರ ಮಾಡಿಟ್ಬಿಡ್ಬೋದು. ಅದಕ್ಕೆ ನೀವು ವಾರ್ಡಿನ ಜೊತೆ ಒಂದು ರೀತಿಯ ಸಂಪರ್ಕ, ಒಂದು ಆತ್ಮೀಯತೆ ನೀವು ರೂಢಿಸ್ಕೊಂಡಿದ್ರು ಮುಂದೆ ಅದರಿಂದ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇದು ದೊಡ್ಡ ಸಮಸ್ಯೆ. ನಾನು ಹೇಳೋದು ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ ಅಂತಲ್ಲ, ನಿಮಗೊಬ್ಬರಿಗೆ ಅಲ್ಲ, ಇದು ಎಲ್ಲರಿಗೂ ಸಮಸ್ಯೆ. ನಾವು ಇದನ್ನು ಹೇಗೆ ಬಗೆಹರಿಸ್ಬೋದು ಅಂತ ನಾವು ಯೋಚನೆ ಮಾಡಬೇಕು. ನಾನು ನಿಮ್ಮಿಂದನೇ ಪ್ರಾರಂಭ ಮಾಡ್ತೀನಿ. ಹೇಗೆ ಮಾಡ್ಬೋದು? ಇಲ್ಲಿ ಸಂಪರ್ಕವನ್ನು ಹೇಗೆ ಉಳಿಸ್ಕೋಬೋದು ನಿಮ್ಮ ಜನದ ಜೊತೆ? ಒಂದು ಸಂಪರ್ಕ ಫಸ್ಟ್ ಬೆಳೆಸ್ಕೊಳ್ಳೋ ವಿಷಯದಲ್ಲೇ ನಾನು ಹೇಳ್ತೀನಿ ಸರ್. ನಾವು ಇದೇ ವಾರ್ಡಿನ ವಾಸಿ. ನಾನು ಕಂಟೆಸ್ಟ್ ಮಾಡಿರೋದು ಮೊದಲು 18ನೇ ವಾರ್ಡಲ್ಲಿ, ಈ ಕಂಟೆಸ್ಟ್ ಮಾಡ್ತಿರೋದು 19 ಅಂತೇಳಿ ನಾನು ಆ ಜನನೂ ಬಿಡಲಿಲ್ಲ, ಆ ಜನನೂ ನಮ್ಮನ್ನು ಬಿಡಲಿಲ್ಲ. ನಾವೇನು ಮಾಡಿದ್ವಿ, ಕಾಮನ್ ಆಗಿ ಕೆಲವೊಂದು ಕೆಲಸಗಳು ಮಾಡೋಕ್ಕೆ ಶುರು ಮಾಡಿದ್ವಿ. ಯಾರ ಜೊತೆ ಅಂದರೆ ನಾನೊಬ್ಬಳೇ ಅಲ್ಲ ಇಲ್ಲಿರೋದು, ನನಗೆ ರೆಸಿಡೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ಸ್ ಅವರು ಸಹಾಯ ಮಾಡಿದರು. ನೀವು ಹೇಳಿಮ್ಮ. ನಾವು ಗೆದ್ದು ಬಂದರೆ ಇವಾಗ ಆಲ್ರೆಡಿ ವಿಡೋ ಪೆನ್ಷನ್ ಆಗಿರ್ಬೋದು. ಅಂದ್ರೆ ಏನ್ ಕೆಲಸ ಮಾಡ್ತೀರಾ ಅನ್ನೋದಕ್ಕಿಂತ ನೀವು ಸೋತ್ರು ಏನ್ ಮಾಡ್ತೀರಾ ಅಂತ ಅನ್ನೋ ತರ ಇರಬೇಕು ಧ್ವನಿಯಲ್ಲಿ. ಸೋತ್ರು ಇವಾಗ ಏನ್ ಮಾಡ್ತೀವಿ, ಗೆದ್ರೆ ಮಾಡೋ ಕೆಲಸ ಸೋತ್ರು ಮಾಡ್ತೀವಿ, ಸುಮ್ಮನೆ ಮನೇಲಿ ಇರಲ್ಲ. ಯಾಕಂದ್ರೆ ಇವಾಗ ನಾವು ಅಧ್ಯಕ್ಷರಾಗಿ ಆ ಕೆಲಸ ಮಾಡಿದ್ದೀನಿ. ವಿಡೋ ಪೆನ್ಷನ್ ಮಾಡಿಸ್ಕೊಟ್ಟಿದ್ದೀವಿ ಆಲ್ರೆಡಿ. ರೇಷನ್ ಕಾರ್ಡ್ ಇವಾಗ ಬೆಂಗಳೂರು ಒನ್ನಲ್ಲಿ ಚಾಲನೆ ಆಗಿರೋದಕ್ಕೆ ಎಲ್ಲರಿಗೂ ಮಾರ್ಗದರ್ಶನ ಕೊಡ್ತಾ ಇದ್ದೀವಿ. ಈ ಥರ ಹೋಗಿ ಮಾಡಿಸ್ಕೊಳ್ಳಿ, ಬೆಂಗಳೂರು ಒನ್ನಲ್ಲಿ ರೇಷನ್ ಕಾರ್ಡ್ ಮಾಡಿಸ್ಬೋದು ಅಂತ ಹಲವಾರು ಜನಕ್ಕೆ ಹೇಳಿದ್ದೀವಿ. ಹೇಳಿ ಪುಟ್ಟಮಾದಮ್ಮ, ನಿಮ್ಮದೇನು? ನಮ್ಮ ಗ್ರಾಮದಲ್ಲಿ ಬಸ್ ಸ್ಟಾಪ್ ಇಲ್ಲ, ಮತ್ತು ಚರಂಡಿಗಳು ಇಲ್ಲ. ಇವಾಗ ಓಟ್ ಕೇಳಕ್ಕೆ ಹೋದರೆ ಗಲಾಟೆಗೆ ಬರ್ತಾರೆ. ಚರಂಡಿ ಇಲ್ಲ, ಬಸ್ ಸ್ಟಾಪ್ ಇಲ್ಲ, ಏನು ಕೋಟ್ ಹಾಕಬೇಕು ಒಂದು ಗಲಾಟೆಗೆ ಬರ್ತಾರೆ. ಮತ್ತು ಇದು ನೀರಿನ ಸಮಸ್ಯೆ ಇದೆ. ಬೋರ್ ಹಾಕ್ಸಿದ್ದಾರೆ, 5 ವರ್ಷ ಆಯಿತು, ಬೋರ್ ನಿಂತೋಯ್ತು, ಯಾರೂ ಬಂದು ನೋಡಲಿಲ್ಲ. ನನ್ನ ಸಲಹೆ, ನಾನು ಯಾರು ಅಂದರೂ ನಿಮಗೆ ಕೇಳ್ಕೊಳ್ತೀನಿ. ನೀವು 4 ಜನ ಮಹಿಳೆಯರು, ಯಾರೇ ಗೆಲ್ಲಿ ನಿಮ್ಮಲ್ಲಿ ನೀವು ಒಗ್ಗಟ್ಟಾಗಿ ನಿಮ್ಮ ವಾರ್ಡನ್ನು ಉದ್ಧಾರ ಮಾಡೋ ಥರದ ಕೆಲಸ ಮಾಡಿದ್ರೆ ಇದು ಖಂಡಿತವಾಗಿ ಇಡೀ ಭಾರತಕ್ಕೆ ಒಂದು ನಿದರ್ಶನ ಆಗುತ್ತೆ ಅಂತ ಹೇಳ್ತೀನಿ. ಶ್ರೀಧರ್ ಅವರು ಸರ್, ತಮ್ಮ ಹೆಸರು ಹೇಳಿಬಿಟ್ಟು ಪ್ರಶ್ನೆ ಕೇಳಿ ಸರ್. ನನ್ನ ಹೆಸರು ರಾಮ್ಕುಮಾರ್ ಅಂತ, ನಾನು ಭೂಪಚಂದ್ರದಲ್ಲಿ ನಿವಾಸಿ. ಹೇಳಿ ಸರ್. ನನ್ನ ಪ್ರಶ್ನೆ 2-3 ಇದೆ, ತಾವು ಅಪ್ಪಣೆ ಕೊಟ್ಟರೆ ಮುಂದುವರಿಸ್ತೀನಿ. ಸಂಕ್ಷಿಪ್ತವಾಗಿಟ್ಟರೆ 2 ಪ್ರಶ್ನೆ 3 ಪ್ರಶ್ನೆ ಇರುತ್ತೆ ಸರ್. ಸಂಕ್ಷಿಪ್ತ. ಮೊದಲನೇದಾಗಿ ನಮ್ಮ ಏರಿಯಾಗಳಲ್ಲಿ ನಾಯಿಗಳ ಸಮಸ್ಯೆ ಮನುಷ್ಯರಿಗಿಂತ ದೊಡ್ಡ ಸಮಸ್ಯೆ. ನಮಸ್ಕಾರ, ನನ್ನ ಹೆಸರು ಪ್ರೇಮ ಅಂತ, ನಾನು ಸಂಜಯನಗರ ನಿವಾಸಿ. ನಮ್ಮ ರೋಡಲ್ಲಿ ಅವರು ಹೇಳ್ದಂಗೆ ನಾಯಿ ಸಮಸ್ಯೆ ತುಂಬಾ ಇದೆ. ಮಕ್ಕಳು ಬೀದಿನಲ್ಲಿ ಆಟ ಆಡೋಕ್ಕೆ ಆಗಲ್ಲ, ಮತ್ತೆ ನೀರಿನ ಸಮಸ್ಯೆ ತುಂಬಾನೇ ಜಾಸ್ತಿ ಇದೆ. ನಾವು ವಾರಕ್ಕೆ 2-3 ಸರಿ ಟ್ಯಾಂಕರ್ನ ತರಿಸ್ಕೊನೇ ಇರ್ತೀವಿ. ಅವ್ರು ಹೇಳ್ತಾರೆ ವಾಟರ್ ಆಫೀಸ್ ಅವರು ಟ್ಯಾಂಕರ್ಗೂ ನಿಮಗೆ ಕನೆಕ್ಷನ್ ಇದೆ, ಅದಕ್ಕೆ ಅವ್ರು ಬಿಡಲ್ಲ ನೀರು ಅಂತ ಹೇಳ್ತಾರೆ. ಮತ್ತೆ ಕಸದ್ದು ಅಷ್ಟೇನೆ, ನಾಯಿಗಳೆಲ್ಲ ಆಚೆ ಕಡೆ ಕಸಾನ ಇಟ್ಟಿದ್ರೆ ತಗೊಂಡೋಗಲ್ಲ ವಾರಗಟ್ಲೆ, ಅದೆಲ್ಲ ಕಿತ್ತಾಕಿ ಫುಲ್ಲು ಸೊಳ್ಳೆಗಳಲ್ಲಿ. ಇಲ್ಲಿಂದ ಶುರು ಮಾಡ್ತೀನಿ. ಗೀತಾ, ಯು ಹರ್ಡ್ ಇಲ್ಲಿರುವಂಥ ಸಮಸ್ಯೆಗಳು. ಒಂದು ಪಾರ್ಕಿಂಗಿಂದ ಹಿಡಿದು ಪಾರ್ಕ್, ಮತ್ತು ರೋಡ್, ಟ್ರಾಫಿಕ್, ಟಾಯ್ಲೆಟ್ಸ್, ಎಲ್ಲ ಮೂಲಭೂತ ಸಮಸ್ಯೆಗಳು. ನಾವೇನು ಇದನ್ನು ತಂತ್ರಜ್ಞಾನ, ಆಧುನಿಕ ತಂತ್ರಜ್ಞಾನ ಏನು ಬೇಕಾಗಿಲ್ಲ. ಇಫ್ ಯು ಗೋ ಬ್ಯಾಕ್ ಟು 50 years ಈ ತಂತ್ರಜ್ಞಾನ ಎಲ್ಲ ಇತ್ತು. ಇದನ್ನು ಎಲ್ಲ ಯಾಕೆ ನಾವು ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ? ತಾವು ಬಂದರೆ ಹೇಗೆ ಇವುಗಳನ್ನ ಸಾಲ್ವ್ ಮಾಡ್ತೀರಾ? ಫಸ್ಟು ಒಂದು ಕಾರ್ಪೊರೇಟರ್ ಆದ ತಕ್ಷಣ ನಾವು ಯಾರೇ ಆಗಲಿ, ನಾನು ಹೇಳೋದೊಂದು ಸಭೆಯನ್ನು ಕರೀರಿ. ಜನರು ಅವ್ರ ಸಮಸ್ಯೆ ಏನು ಅನ್ನೋದು ಕೇಳಿ. ಅವ್ರ ಸಮಸ್ಯೆ ಕೇಳಲಾರ್ದೆ ನಾವು ಯಾವುದೋ ಪ್ರಾಜೆಕ್ಟ್ ತಗೊಂಡ್ವಿ, ಯಾವುದೋ ಮಾಡಿದ್ವಿ, ಎಲ್ಲೋ ತಾರ ಹಾಕಿದ್ವಿ, ಏನೋ ಮಾಡಿದ್ವಿ,
ಅಲ್ಲ. ಒಂದು ಪ್ರಾಜೆಕ್ಟ್ ಬೇಕು ಅಂದಾಗ ಅದಕ್ಕೆ ನೆಸೆಸಿಟಿ ಇದೆನಾ, ಅದ್ರ ಫಸ್ಟ್ ಮುಂಚೆ ಸರ್ವೆ ಅನ್ನೋದು ಮಾಡಬೇಕು. ನಾನು ಇಲ್ಲಿ ಚಾಲೆಂಜ್ ಮಾಡ್ತೀನಿ, ಯಾರೇ ಗೆಲ್ಲಿ ನಾನೇ ಗೆಲ್ಲಿ, ನಾನು ಹೇಳ್ತೀನಿ, ಐ ಆಮ್ ಇನ್ವೈಟಿಂಗ್ ಆಲ್ ದೀಸ್ 3 ಪೀಪಲ್ ಫ್ರಮ್ ಡಿಫ್ರೆಂಟ್ ಪಾರ್ಟೀಸ್ ಟು ಬಿ ಇನ್ ಮೈ ವಾರ್ಡ್ ಕಮಿಟಿ. ಅದು ಮಾಡ್ತೀರಾ? ನೀವು ಬೇಕಾದ್ರೆ ರೆಕಾರ್ಡಿಂಗು ಮಾಡ್ಕೊಳ್ಳಿ. ನಿಮ್ಮ ವಾರ್ಡಲ್ಲಿ ಸಮಸ್ಯೆ ಏನಿದೆ ಅನ್ನೋದು ಒಂದು ಕ್ಯಾಮರಾ ತಗೊಂಡು ರೆಕಾರ್ಡ್ ಮಾಡಿಕೊಂಡು ಹೋಗಿ ಕೌನ್ಸಿಲಲ್ಲೂ ಇಡ್ಬೋದು. ಆ ಕೌನ್ಸಿಲಲ್ಲಿ ಆ ಥರ ಇಟ್ಟರೆ ಆ ಕೌನ್ಸಿಲ್, ನಮ್ಮ ಮೇಯರ್ ಯಾರಿದ್ದಾರೆ, ನಮ್ಮ ಕಮಿಷನರ್ ಏನಿದ್ದಾರೆ, ಅವರು ಅದಕ್ಕೆ ಡೆಫಿನೆಟ್ಲಿ ಸ್ಪಂದಿಸ್ತಾರೆ. ನಾ ಹೇಳ್ತಿರೋದು ಅದಕ್ಕೆ ವಾರ್ಡ್ ಕಮಿಟಿ ಬಹಳ ಮುಖ್ಯವಾಗುತ್ತೆ, ಮತ್ತೆ ಜನರ ಸರ್ವೆ ಬಹಳ ಮುಖ್ಯವಾಗುತ್ತೆ. ಸುಧಾ ಜಯಸಿಂಹ ಅವರೇ, ಹಲವಾರು ಸಮಸ್ಯೆ, ಅದಕ್ಕೆ ಯಾವ ರೀತಿ ಪರಿಹಾರ ಕಂಡ್ಕೋಬೇಕು ಅಂತ ಜನರಿಗೆ ಗೊತ್ತಾಗ್ತಾ ಇಲ್ಲ. ತಮ್ಮ ಅಪ್ರೋಚ್ ಏನಿರುತ್ತೆ? ನಾನು ಆಯ್ಕೆ ಆದ ನಂತರ ಇವಾಗ ಹೇಗೆ ಮನೆ ಮನೆಗೂ ಹೋಗಿ ನಾನು ಎಲೆಕ್ಷನ್ಗೆ ಮತ ಕೇಳಿದ್ದೀನೋ ಹಾಗೆ ಹೋಗಿ ಅವರ ಸಮಸ್ಯೆಗಳನ್ನು ತಿಳಿದುಕೊಂಡು ವೀಕ್ಲಿ 1 ಡೇಸ್ ಒಂದು ಏರಿಯಾ ಜನರನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ಮೀಟಿಂಗ್ ಮಾಡಿ ಅವರ ಸಮಸ್ಯೆಗಳು ಏನೇನಿದೆಯೋ ತಿಳ್ಕೊಂಡು ಎಲ್ಲರಿಗೂ ನನ್ನ ಕೈಲಾದಷ್ಟು ಮಟ್ಟಿಗೆ ಅನುಕೂಲ ಮಾಡಿಕೊಡ್ತೀನಿ. ಇಂದಿರಾ ಅವರೇ, ಅವ್ರು ಹೇಳಿದ ರೀತಿ ನಾವು ಕಮಿಟಿ ಮೀಟಿಂಗು ಎಲ್ಲರನ್ನೂ ಸೇರಿಸ್ಕೊಂಡು ಎಲ್ಲ ಅಸೋಸಿಯೇಷನರ್ ಆಗಿರ್ಬೋದು, ಎಲ್ಲ ಕಡೆಯಿಂದ ಒಬ್ಬೊಬ್ಬರು, ಯಾಕಂದ್ರೆ ಒಂದೇ ಕಡೆಯಿಂದ ಇರೋದು. ಒಂದು ಆರೋಪ ಏನಂದ್ರೆ ಮಂಜುನಾಥ್ ನಗರ ಅವ್ರ ನಮ್ಮ ಅಸೋಸಿಯೇಷನ್ ಯಾರು ಸೇರಿಸ್ಕೊಳ್ಳಿಲ್ಲ ಸರ್ ಅಂತ ಆ ಒಂದು ಇದಿದೆ, ಆ ಒಂದು ಅದನ್ನು ಸೇರಿಸ್ಕೊಳ್ತೀರಿ. ಇವಾಗ ನಮ್ಮ ಗಮನಕ್ಕೆ ಬಂದಿದೆ, ಅವ್ರು ಹೇಳಿದ ರೀತಿ ಎಲ್ಲ ಕಡೆಯಿಂದ ಒಬ್ಬೊಬ್ಬರು. ಪುಟ್ಟಮಾದಮ್ಮ ಅವರೇ, ವಾರ್ಡ್ ಜನರನ್ನು ಸೇರಿಸಿ ಅವ್ರ ಸಮಸ್ಯೆಗಳನ್ನೆಲ್ಲ ಕೇಳಿ ಅವರು ಏನು ನಡೆಸ್ಕೊಂಡು ಯಾವ ಥರ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೋ ಆ ಥರ ಮಾಡ್ಕೊಂಡೋಗಿ ಒಂದು ಮಾದರಿ ನಗರವನ್ನಾಗಿ ಮಾಡಿ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು. ಆರೋಗ್ಯ ಎಲ್ಲ ಭಾಗ್ಯಕ್ಕಿಂತ ಆರೋಗ್ಯ ಭಾಗ್ಯ ಮುಖ್ಯ, ಅದನ್ನು ಕಾಪಾಡಿಕೊಂಡು. ಈ ಒಂದು ಕಾರ್ಯಕ್ರಮಗಳಿಗೆ ತಾವು ಹಣ ಎಲ್ಲಿಂದ ಒದಗಿಸ್ಕೊಂತೀರಾ? ಮಿನಿಸ್ಟ್ರ ಕಡೆಯಿಂದ ಕೇಳಿ ಯಾವ ಥರ ಏನು ಮಾಡಬೇಕು, ಯಾವ ಥರ ಅಂತ ನಾವು ಮೊದಲನೇ ಸಾರಿ ನಿಂತ್ಕೋತಾ ಇದ್ದೀವಿ. ಅದ್ರ ಬಗ್ಗೆ ಎಲ್ಲ ಅವ್ರನ್ನ ಕೇಳಿ ಅವ್ರ ಕಡೆಯಿಂದ ನಾವು ಆಶ್ವಾಸನೆ ತಗೊಂಡು ಕೆಲಸ ಮಾಡ್ತೀವಿ. ಇಂದಿರಾ ಅವರೇ, ಇಲ್ಲಿ ನಮ್ಮ MP ಅವರಿದೆ, ಸದಾನಂದ ಗೌಡ್ರಿದ್ದಾರೆ, ಜಗದೀಶ್ ಕುಮಾರ್ ಅವರಿದ್ದಾರೆ, ನಮ್ಮ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ಯಾವ ಥರ ಮಾಡಬೇಕು, ಯಾವ ಥರ ಅನುದಾನ ತರಬೇಕು, ಅದನ್ನು ತಂದು ಯಾವ ಥರ ಉಪಯೋಗಿಸ್, ನಮ್ಮ ಕಮಿಟಿ ಮೆಂಬರ್ಸ್ನೆಲ್ಲ ಕೇಳ್ಬಿಟ್ಟು ಯಾವ ಥರ ಉಪಯೋಗಿಸ್ಬೇಕು, ಅಲ್ಲೆಲ್ಲಿ ಏನೇನು ಮಾಡಬೇಕು ಆ ಥರದ್ದು ಮಾಡಿ. ಓಕೆ. ಸೊ ತಾವು ರಾಜ್ಯ ಸರ್ಕಾರದ ಅನುದಾನ ಕಡೆಯಿಂದ ಮಾಡ್ತೀರಾ? ಮೇಡಮ್ ಅವರೇ, ನಮಗೆ ನಮ್ಮ ಸಾಹೇಬ್ರಾದಂಥ HK ಪಾಟೀಲ್ ಅವರಿದ್ದಾರೆ, ಅವರು ಹೇಗೆ ಹೇಳ್ತಾರೋ ಅವರ ಮಾದರಿಯಂತೆ ನಾವು ನಮ್ಮ ಕ್ಷೇತ್ರದಲ್ಲಿ ನಾಯಕರಾದಂಥ ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಅವ್ರು ಹೇಗೆ ಹೇಳ್ತಾರೋ ಹಾಗೆ ನಾವು ಎಲೆಕ್ಷನ್ನ ಮುಂದುವರಿಸ್ಕೊಂಡು ಹೋಗ್ತೀವಿ. ಗೀತಾ, ತಾವು ಹೇಗೆ ಹಣ ಒದಗಿಸ್ತೀರಾ ಈ ಎಲ್ಲ ನಾನು B-CLIP ಅನ್ನೋ BPAC ಸಂಸ್ಥೆಯಿಂದ ಟ್ರೈನಿಂಗ್ ತೊಗೊಂಡಿದ್ದೀನಿ. ಅಲ್ಲಿ ನಮಗಿದೇ ಸಮಸ್ಯೆ ಇತ್ತು. ಹಣನೂ ನಾವು ತರ್ಬೋದು BBMPಗೆ. ಫಸ್ಟ್ ನಮಗೆ ಮೇಯ್ನಾಗಿ ಬರೋದು BBMPಯಲ್ಲಿ ಹಣ ಅಂತಂದರೆ ಪ್ರಾಪರ್ಟಿ ಟ್ಯಾಕ್ಸಿಂದ. ಪ್ರಾಪರ್ಟಿ ಟ್ಯಾಕ್ಸ್ ನಾವು ಏನು ಕಟ್ತೀವಲ್ವ, ಆ ಪ್ರಾಪರ್ಟಿ ಟ್ಯಾಕ್ಸೇ ಮೇನ್ ರೆವೆನ್ಯೂ ಫಾರ್ ದ BBMP ಆಗುತ್ತೆ. ಸೊ ಅಲ್ಲಿ ನಮಗೆ BBMP ಅವರು ಒಂದು ರಿಬೇಟು ಕೊಟ್ಟಿದ್ದಾರೆ. ಸೊ ಆ ರಿಬೇಟ್ ನಾವು ಇನ್ನೂ ಜಾಸ್ತಿ ಹೆಚ್ಚು ಮಾಡಿ ಅದು ಕೊಟ್ಟರೇನು ಒಂದು ಸೋರ್ಸ್. ಇನ್ನೂ 2 ಸೋರ್ಸ್ ಇದೆ. ಪಾರ್ಕಿಂಗ್ ಚಾರ್ಜಸ್ ಹಾಕ್ಬೋದು, ಆ್ಯಸ್ ಐ ಸೆಡ್ ಬಿಫೋರ್, ಮತ್ತು ಆಲ್ಟರ್ನೇಟ್ ಡೇಸ್ ನಿಮ್ಮ ವೆಹಿಕಲ್ಸ್ ತೆಗೀರಿ. ಇನ್ನೊಂದು, ಅಲ್ಲಿ ರೆವೆನ್ಯೂ ಜನ್ರೇಟ್ ಮಾಡೋಕ್ಕೆ ನಾವು ಟ್ಯಾಕ್ಸ್ ಆನ್ ಬೈಯಿಂಗ್ ಆಫ್ ಕಾರ್ಸ್ ಹಾಕಬೇಕು. ಕಾರ್ ತೊಗೊಳ್ಳೋ ಟೈಮಲ್ಲೇ ಹೈ ಟ್ಯಾಕ್ಸ್ ಹಾಕಿ, ಹಾಗಿದ್ರೆ ರೆಸ್ಟ್ರಿಕ್ಟ್ ಮಾಡ್ತಾರೆ, ತೊಗೋಬೇಕಾ ಇಲ್ಲ ಯೋಚನೆ ಮಾಡ್ತಾರೆ. ಪ್ಲಸ್ ನಿಮ್ಮ ಟ್ರಾಫಿಕ್ ಸಮಸ್ಯೆನೂ ಅಲ್ಲಿ ಬಗೆಹರಿತು. ಮತ್ತು ಗಾರ್ಬೇಜಿಂದ ನಾವು ರೆವೆನ್ಯೂ ಜನ್ರೇಟ್ ಮಾಡ್ಬೋದು. ಗಾರ್ಬೇಜಿಂದ ನಾವು ಬಹಳಷ್ಟು ರೆವೆನ್ಯೂ ಲೈಕ್ ಕಂಪೋಸ್ಟ್ ಮಾಡ್ಬೋದು, ಮತ್ತು ಡ್ರೈ ವೇಸ್ಟ್ ನಾವು ರೀಸೈಕಲ್ ಮಾಡಿದರೆ ಅದರಿಂದ ರೆವೆನ್ಯೂ ಮಾಡ್ಬೋದು. ಭಾಳ ದೊಡ್ಡ ಕಂಪನೀಸ್ ಬಂದಿದೆ ನಮಗೆ. ಈಗ ಬ್ಯಾಂಗ್ಳೂರ್ಗೆ ಬರ್ತಾ ಇದೆ ದೊಡ್ಡ ಕಂಪನೀಸ್, ಬೇರೆ ಫಾರಿನ್ ಕಂಪನೀಸ್ ಬರ್ತಾ ಇದೆ ರೀ. ನಮ್ಮ ಇಂಡಿಯನ್ ಕಂಪನೀಸ್ ಎಚ್ಚೆತ್ಕೊಂಡು ನಾವು ಜನ್ರೇಟ್ ಮಾಡ್ಬೋದು ರೆವೆನ್ಯೂ, ನಮ್ಮ ಓನ್ ರೆವೆನ್ಯೂ ನಮ್ಮ BBMPಗೆ ಅಲ್ಲಿಂದನೇ ಫಸ್ಟ್ ಬರ್ಬೋದು. ಬಹಳಷ್ಟು ಹಣ ಬರ್ಬೋದು. ಒಂದು ಫಾರಿನ್ ಕಂಪನಿ ತೊಗೊಂಡಿದ್ದಾರೆ, 100 ಕೋಟಿ ನಾವು ಪ್ರತಿ ತಿಂಗಳು ಕೊಡ್ತೀವಿ ರೆವೆನ್ಯೂ, ನೀವು ಗಾರ್ಬೇಜ್ ನಂಗೆ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ. ಗಾರ್ಬೇಜ್ ಕೊಡೋಕ್ಕಾಗಲ್ಲೇನ್ರಿ ನಮಗೆ? ತಾವು ಇದರಲ್ಲಿ ಯಾರು ತಮ್ಗೆ ಇಷ್ಟ ಆದರೂ ಯಾರು ಇಷ್ಟ ಆಗಲಿಲ್ಲ ಅಂತ
ತಾವು ಎಲ್ಲರಿಗೂ ತಿಳಿಸಿ, ಯಾರು ಹೆಚ್ಚು ಇಷ್ಟ ಆದರು ಅಂತ ತಿಳಿಸಿ ನಮ್ಮ ಪ್ರಜಾಪ್ರಭುತ್ವನ ಬೆಳೆಸೋಣ. ಧನ್ಯವಾದಗಳು.